ಸಿನಿಮಾ ಒಂಥರ ಸ್ಟೋರಿ ಸೂಪರ್ ಆಗಿದೆ ಅಬ್ರದ್ದು. ಒಳ್ಳೆ ಕ್ಯಾರೆಕ್ಟ್ರು. ಸ್ಲೋ ಮೋಷನ್ ಆ ಥರ ಇದೆ, ಕಾಮಿಡಿ ಒಂದು ಸ್ವಲ್ಪ ಕಾಮಿಡಿನೂ ಆ ಥರ ಇದೆ. ಒಂದು ಮೂವಿ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ, ಸೂಪರ್ ಆಗಿದೆ ಮೂವಿ. ಫೈಟಿಂಗ್ ಕಡಿಮೆ, ಆದರೆ ಫೀಲಿಂಗ್ಸು ಸಖತ್ತಾಗಿದೆ. ಆಯಿತು, ಕ್ಯಾರೆಕ್ಟ್ರೂ ಆ ರೀತಿ ಬಂದೆ. ಮೂವಿ ಮಾತ್ರ ಸೂಪರ್ ಆಗಿದೆ. ಫ್ಯಾಮಿಲಿ ಎಲ್ಲ ಬಂದು ಮೂವಿ ಮಾತ್ರ ಎಕ್ಕಟ್ಟಾಗಿದೆ. ನನಗೆ ತಿನ್ನೋಸಕ್ಕೆ ನೋಡಬೇಕು ಅನಿಸ್ತಿದೆ, ಆ ಥರ ಇದೆ ಮೂವಿ. ಸಖತ್ತಾಗಿದೆ. ಓಕೆ, ಥ್ಯಾಂಕ್ ಯು. ಸಿತಾರಾ ಮ್ಯಾಮ್ ಲಾಸ್ಟಿಗೆ ತುಂಬ ಅಂದರೆ ತುಂಬ ಕ್ಲೋಸ್ ಆಗೋಗ್ಬಿಟ್ಟಿದ್ರು ನನ್ನ ಜೊತೆ. ಎಸ್ಪೆಷಲಿ ಮೇಘಾಲಯ ಮತ್ತು ಇದು ಅಸ್ಸಾಂ ಸೈಡ್ ಹೋದಾಗ ಶೂಟಿಂಗ್ಗೆ ಯಾವಾಗಲೂ ಒಟ್ಟಿಗಿದ್ವಿ, ಟ್ರಾವೆಲ್ ಮಾಡ್ತಾ ಇದ್ದಾಗಲೂ ಒಟ್ಟಿಗಿದ್ವಿ. ಸೊ ಅವರ ಮೈಂಡ್, ಅವರು ವಿತ್ ಥಾಟ್ ಪ್ರಾಸೆಸ್ನ ಶೇರ್ ಮಾಡೋದೇ ಒಂದು ಲಕ್ಕಿ ಅಂತ ಅನಿಸ್ತು ನನಗೆ. ಯಾಕಂದರೆ ಅವ್ರು ಯೋಚನೆ ಮಾಡೋ ವಿಧಾನ ಆಗಿರಲಿ, ಅವರು ಹೇಗೆ ಸ್ಕ್ರಿಪ್ಟ್ನ ನೋಡ್ತಾರೆ. ಅವ್ರ ಸೀನಲ್ಲಿ ಆ್ಯಕ್ಚುಲಿ ಗ್ಲಿಸರಿನೇ ಹಾಕ್ಕೊಳ್ಳಲ್ಲ. ಪ್ರತಿ ಸೀನಲ್ಲಿ, ಅಳುವಂಥ ಸೀನಲ್ಲಿ ಅವ್ರಿಗೆ ಕಣ್ಣೀರು ಹಾಗೆ ಬಂದ್ಬಿಡುತ್ತೆ. ಸೊ ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಟು ಮೀ ಆ್ಯಸ್ ಅನ್ ಆ್ಯಕ್ಟರ್. ಇಟ್ ವಾಸ್ ವೆರಿ ನೈಸ್. ತಂದೆ ಅನ್ನೋ ಒಂದು ಇಮೋಷನ್ನ ತುಂಬ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ಯೂಶ್ವಲಿ. ಎಲ್ಲ ತಾಯಿ ಪ್ರೀತಿ ಅಂತೀವಿ ಹೊರತು ತಂದೆದು ಸ್ಯಾಕ್ರಿಫೈಸಸ್ ನಮಗೆ ಕಾಣಲ್ಲ, ಪ್ರೀತಿ ನಮಗೆ ಕಾಣಲ್ಲ. ಏನಾದರೂ ಬೇಕಂದರೆ ಇವತ್ತಿನ ದಿವಸ ಏನಾದರೂ ನನಗೆ ಈ ಮೂಸಂಬಿ ಇಷ್ಟ ಆಗಿದೆ ಅಂದರೆ ನಾಳೆ 3 kg ಮೂಸಂಬಿ ಮನೇಲಿ ಇರ್ತದೆ. ಅದು ಹೆಂಗೆ ಸಡನ್ನಾಗಿ ಅಪಿಯರ್ ಆಗುತ್ತೆ ಅದೆಲ್ಲ ನಮ್ಗೆ ಗೊತ್ತಿರಲ್ಲ. ಆದರೆ ಅಪ್ಪ ಇದು ಯೋಚನೆ ಮಾಡಿಬಿಟ್ಟು ತಂದಿರ್ತಿದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಮನೆಯಲ್ಲಿರೋ ಪ್ರತಿಯೊಂದು ವಸ್ತುನೂ ತಂದೆಯಿಂದ ಸಂಪಾದನೆ ಮಾಡಿ ತಂದೆ ನಮಗೆ ಒಂದು ಅದೃಷ್ಟ ಕೊಟ್ಟಿರುವಂಥದ್ದು, ನಮ್ಮ ಸ್ಟಡೀಸಿಂದ ಹಿಡಿದು ಎಲ್ಲ. ಸೊ ಆ ಒಂದು ಪ್ರೀತಿನ ಇಲ್ಲಿ ಹೇಗೆ ತೋರಿಸ್ಬೋದಾಯಿದ್ದೀವಿ ಅಂತ ನೀವು ಬಂದು ನೋಡಬೇಕಾಗುತ್ತೆ. ಆ್ಯಂಡ್ ಆ ಸ್ಯಾಕ್ರಿಫೈಸಸ್ ಹೇಗಿರ್ತವೆ ಅಂತ ನೀವು ಬಂದು ನೋಡಬೇಕಾಗುತ್ತೆ. ಸೊ ಐ ಥಿಂಕ್ ದಟ್ ಇಸ್ ಸಮಥಿಂಗ್ ಡಿಫ್ರೆಂಟ್ ಸಿನಿಮಾ. ಎಲ್ಲ ಇಷ್ಟ, ಸ್ಟೋರಿ ಚೆನ್ನಾಗಿತ್ತು. ಫ್ಯಾಮಿಲಿ ಎಮೋಷ್ನಲ್, ಫುಲ್ ಎಮೋಷನಲ್. ಡೂ ವಾಚ್ ಮೂವಿ ತಿರುಪತಿ ತಂದೆ ಅವರಿಗೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಅವರು ಅಮ್ಮ ಮಗ ಸೆಂಟಿಮೆಂಟು, ಅವ್ರ ತಂದೆ ತುಂಬ ಇಷ್ಟ ಆಯಿತು. ಅವ್ರ ಫೈಟು, ಅವ್ರ ಆ್ಯಕ್ಷನು ತುಂಬ ರಿಯಾಲಿಟಿ ಆಗಿದೆ. ಹೀರೋ ಅವ್ರದ್ದು ತುಂಬ ಒಳ್ಳೆ ಮೂವಿ ಕೊಟ್ಟರು. ನಮ್ಮ ನಿಹಾರ್ ಅವ್ರಿಗೂ ಹೀರೋಗೂ ತುಂಬ ಒಳ್ಳೆಯದಾಗಬೇಕಂತ ಈ ವರ್ಷದ ನಾವು ದೇವರನ್ನೇ ಇದು ಮಾಡ್ಕೊತಾ ಇದ್ದೇವೆ. ತುಂಬ ಚೆನ್ನಾಗಿದೆ. ರಿಲೇಷನ್ ಬಾಂಡಿಂಗ್ ಇಸ್ ವೆರಿ ಗುಡ್. ಎಲ್ಲರೂ ಬರ್ಬೋದು, ಮಕ್ಕಳು ಚಿಕ್ಕ ಮಕ್ಕಳಿಂದ ಎಜ್ಜಾರು ಅಂತ ಎಲ್ಲ ನೋಡಿ ಬರ್ಬೋದು. ತುಂಬಾ ಖುಷಿ ಇದೆ. ಸಿನಿಮಾ ಫಸ್ಟ್ ಟೈಮ್ ನಾನು ನೋಡಿದಾಗಲೂ ನನಗೆ ತುಂಬ ಖುಷಿಯಾಗಿತ್ತು. ಯಾಕಂದರೆ ಸಿನಿಮಾ ನೋಡಿ ಮುಗಿದ ತಕ್ಷಣ ಜನ ಎಲ್ಲರೂ ಸೈಲೆಂಟಾಗಿರ್ತಾರೆ. ಯಾಕಂದರೆ ಅಷ್ಟು ಇಮೋಷ್ನಲ್ ಆಗಿದೆ ಸಿನಿಮಾ. ಆ್ಯಂಡ್ ಎಲ್ರಿಗೂ ಇಷ್ಟ ಆಗ್ತಿದೆ ಸಿನಿಮಾ. ಇನ್ನು ಮುಂದೆ ಏನಾಗುತ್ತಂತ ಕಾದು ನೋಡಬೇಕಿದೆ. ಯಾಕಂದರೆ ಇಷ್ಟ ಆಗೋದು ಮಾತ್ರ ಅಲ್ಲ, ಎಲ್ಲರಿಗೂ ಹೋಗಿ ತಲುಪುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲರಿಗೂ ತಲುಪುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಎಷ್ಟೋ ಒಳ್ಳೆ ಸಿನಿಮಾಗಳು ಬರ್ತವೆ ಕನ್ನಡದಲ್ಲಿ, ಆದರೆ ಥಿಯೇಟ್ರಲ್ಲಿ ನೋಡ್ತಾ ಇಲ್ಲ ಅಂತಲೇ ಹೇಳ್ತಾರೆ. ಬಟ್ ನಮ್ಮ ಸಿನಿಮಾನೂ ಅಷ್ಟೇ ಚೆನ್ನಾಗಿದೆ. ಬನ್ನಿ ಥಿಯೇಟ್ರಲ್ಲಿ ನೋಡಿ. ಯಾಕಂದರೆ ಈ ನಡುವೆ ಅಂತೂ 1 ವಾರ 2 ವಾರಕ್ಕೇ ಇದು ಸಿನಿಮಾನ ತೆಗೆದಾಕ್ಬಿಡ್ತಾ ಇದ್ದಾರೆ. ಸೊ ಒಳ್ಳೆ ಸಿನಿಮಾಗಳನ್ನ ಪ್ರಮೋಟ್ ಮಾಡಬೇಕಾಗಿರೋದು ಯಾರೂ ಅಲ್ಲ, ನಮ್ಮ ಜನರೇ. ಸೊ ಬನ್ನಿ, ಒಂದ್ಸಲ ನಿಮ್ಮ ಫ್ಯಾಮಿಲಿ ಜೊತೆ ಸಿನಿಮಾ ನೋಡಿ. ಎಲ್ಲರಿಗೂ ಇಷ್ಟ ಆಗಿದೆ ಈ ಸಿನಿಮಾ, ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದಾರೆ ಸಿನಿಮಾನ. ಆ್ಯಂಡ್ ಫ್ಯಾಮಿಲಿ ಜೊತೆ ಬಂದರೆ 100% ನೀವು ಒಂದು ಸ್ಯಾಟಿಸ್ಫ್ಯಾಕ್ಷನಲ್ಲೇ ಮನೆಗೆ ಹೋಗ್ತೀರಾ ಅಂತ ಹೇಳಿದ್ವಿ. ನಾನು ಅಷ್ಟೇ ಹೇಳೋಕ್ಕಾಗೋದು. ಅದಕ್ಕಿಂತ ಜಾಸ್ತಿ ನೀವು ಬಂದು ಸಿನಿಮಾ ನೋಡಬೇಕು, ಮತ್ತು ಇನ್ನು ಜನರಿಗೆ ತಲುಪಿಸ್ಬೇಕಾಗುತ್ತೆ ಅಷ್ಟೇ. ತುಂಬಾ ಖುಷಿ ಆಯಿತು. ಮತ್ತು ಸ್ವಲ್ಪ ಜಾಸ್ತಿನೇ ಎಮೋಷ್ನಲ್ ಆಗಿತ್ತು. ನಂದು ಒಂದು 2-3 days. ಹಾಂ ಇಲ್ಲ. ನೀವು ಹೇಳ್ದಂಗೆ ಫಸ್ಟ್ ಶೋ ನಿಜವಾಗ್ಲೂ ತುಂಬ ಭಯ ಇದೆ. ಜನಗಳು ರಿಯಾಕ್ಷನ್ ಹಿಂಗೆ ಕೊಡ್ತಾರೆ ಅಂತ ಭಯ ಇತ್ತು. ಬಟ್ ಎಲ್ಲರೂ ಎಮೋಷನಲಿ ಕನೆಕ್ಟ್ ಆದರು. ಎಲ್ಲರೂ ಆ ಫ್ಲೋನ, ಆ ಜರ್ನಿನ ಎಂಜಾಯ್ ಮಾಡಿದ್ರು. ಅದು ನಂಗೆ ಬೇಕಾಗಿದೆ. ಇದು ನಂಗೆ ಆ ಒಂದು ಖುಷಿ ಇದೆ. ಸೊ ನಂದು ಇದು ಫಸ್ಟ್ ಕನ್ನಡ ಸಿನಿಮಾ, ಫಸ್ಟ್ ಸಿನಿಮಾ. ಏನಾದ್ರು ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ, ತಿದ್ಕೋತೀನಿ. ತಿದ್ದ ಅವಕಾಶ ಕೊಡಿ, ತಿದ್ಕೊಳ್ಳೋ ಅವಕಾಶ ಕೊಡಿ. ಸ್ವಲ್ಪ ನರ್ವಸ್ ಆಗಿದೆ, ಬಟ್ ಒಂಥರ ಎಮೋಷ್ನಲ್ ಆಗಿದೆ. ಇಟ್ ವಾಸ್ ನೈಸ್. ನನ್ನನ್ನು ನಾನು ಫಸ್ಟ್ ಟೈಮ್ ಥಿಯೇಟರ್ ನೋಡ್ತಾ ಇರ್ಬೇಕಾದ್ರೆ ನನಗೆ ಖುಷಿ ಆಗ್ತದೆ. ನಾನು ಎಂಜಾಯ್ ಮಾಡಿದ ಪಾರ್ಟ್ ಬಂದರೆ ನಾನು ಈ ಸಿನಿಮಾನೇ ಎಂಜಾಯ್ ಮಾಡಿದೆ. ಅಂದರೆ ಪ್ರತಿಯೊಂದು ಶೆಡ್ಯೂಲಲ್ಲೂ ಟ್ರಾವೆಲಿಂಗ್ ಅಂತ ಇರ್ತಿದ್ವಿ ಒಂದು. ಆ ಒಂದು ಶೆಡ್ಯೂಲೇ ಚೆನ್ನಾಗಿತ್ತು ನನಗೆ. ಅಂದರೆ ಒಂದ್ಸಲ ಬೆಂಗಳೂರು, ಒಂದ್ಸಲ ಕೊಚ್ಚಿ, ಒಂದ್ಸಲ ಮೈಸೂರು, ಮೇಘಾಲಯ ಅಥವಾ ಟ್ರಾವೆಲ್ ಮಾಡ್ತಾನೆ ಇದ್ವಿ ಪ್ರತಿ ಶೆಡ್ಯೂಲಲ್ಲೂ. ಅದೇ ಒಂಥರ ತುಂಬ ಲರ್ನಿಂಗ್ ಇತ್ತು, ಒಂಥರ ಎಂಜಾಯ್ಮೆಂಟ್ ಇತ್ತು, ಚೆನ್ನಾಗಿತ್ತು. ಬಟ್ ಎಂಡ್ ಆಫ್ ದ ಡೇ ಸಿನಿಮಾದೊಂದು ಏನು ಜರ್ನಿ ಇದೆಯೋ, ಅಥವಾ ಸಿನಿಮಾದಲ್ಲಿ ನೀವೇನೊಂದು ಜರ್ನಿ ನೋಡಿದ್ರು, ಅದು ಟ್ರೂಲಿ ಕನೆಕ್ಟ್ ಆಗೋದು ಎಮೋಷನ್ಸ್ಗೆ. ಆ ಎಮೋಷನ್ ನನ್ನನ್ನು ಇಲ್ಲಿ ಕನೆಕ್ಟ್ ಮಾಡಿದೆ. ನಮ್ಮ ಟೀಮ್ ಅವ್ರ ಜೊತೆ ಅಷ್ಟೇ ಅದೇ ಎಮೋಷನಲ್ ಕನೆಕ್ಟ್ ಆಗಿ ಈ ಸಿನಿಮಾನ ಇಷ್ಟು ಎಮೋಷನಾಗಿ ಬರಬೇಕು. ವ್ಯಾಲ್ಯೂ ಆಫ್ ಫಾದರ್
ಆ್ಯಂಡ್ ಒಂದು ಫ್ಯಾಮಿಲಿದು ವ್ಯಾಲ್ಯೂ ತಿಳ್ಕೊಬೇಕು, ಎಲ್ಲರಿಗೂ ತಿಳಿಸ್ಬೇಕು ಅನ್ನೋದು ಒಂದು ಉದ್ದೇಶ ಇತ್ತು. ಐ ಥಿಂಕ್ ನಾವು ಅದನ್ನು ರೀಚ್ ಮಾಡಿದ್ದೀವಿ ಅಂತ ಅನ್ಕೋತೀನಿ. ಈಗ ಎಲ್ಲೋ ನಮ್ಮ ತಂದೆನ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಣ ಖುಷಿಲೇ ಇದೆ. ಡೆಫಿನೆಟ್ಲಿ ಮಿಸ್ ಮಾಡ್ಕೋತೀನಿ ಅವ್ರನ್ನ. ಬಟ್ ನನ್ನೊಂದು ಫಸ್ಟ್ ಸಿನಿಮಾ ತೀರ್ಥರೂಪ ತಂದೆಯವರಿಗೆ ಅಂತ ಎಲ್ಲ ಅವ್ರು ಅರ್ಪಣೆ ಮಾಡಿರೋದು ಒಂದು ಮನಸ್ಸು ಸಮಾಧಾನ ಇದೆ. ಎಲ್ಲರೂ ಅಂದರೆ ಗೊತ್ತಿಲ್ಲ ನನಗೆ, ಎಲ್ಲರಿಗೂ ತಂದೆ ತಾಯಿ ಪ್ರೀತಿ ಸಿಕ್ಕಿರುತ್ತಲ್ಲ ಗೊತ್ತಿಲ್ಲ. ನನಗೆ ಒಂದು ಏಜಲ್ಲಿ ಸಿಕ್ಕಿಲ್ಲ ಅಥವಾ ಇವಾಗ ನಾನು ಮಿಸ್ ಮಾಡ್ಕೊತೀನಿ. ಸೊ ಆ ಥರ ತಂದೆ ತಾಯಿ ಪ್ರೀತಿನ ಯಾರು ಮಿಸ್ ಮಾಡ್ಕೊಂಡಿದ್ರು ಅವರೆಲ್ಲ ಡೆಫಿನೆಟ್ ನಮ್ಮ ಸಿನಿಮಾ ನೋಡಿ ಕನೆಕ್ಟ್ ಮಾಡ್ಕೋತಾರೆ, ಅವ್ರ ತಂದೆ ತಾಯಿ ಪ್ರೀತಿನ ಹುಡುಕ್ತಾರೆ ಅಂತ ನನಗೆ